ನೋಡಿ 18ರ ನಂಟು ಅಂತ ನಾವು ಆಗಿಂದ ಹೇಳ್ತಾ ಇದ್ದೀವಿ. 18ನೇ ಆವೃತ್ತಿ ಮತ್ತು ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18 ಎರಡೂ ಒಂದೇ ಆಗಿದೆ. ಹಾಗಾಗಿ ಕೋಇನ್ಸಿಡೆನ್ಸ್ ಅಲ್ಲ, ಇದು ನಮಗೆ ಇದು ಕಪ್ ನಮಗೆ ಬಂದೇ ಬರುತ್ತೆ ಅಂತಕ್ಕಂಥದ್ದು. ಡೇಟ್ ಇಯರ್ ಎಲ್ಲ ಕೌಂಟ್ ಮಾಡಿದ್ರು 18 ಬರ್ತಾ ಇದೆ. ಸೊ ಹಾಗಾಗಿ ಸಂಖ್ಯಾಶಾಸ್ತ್ರವನ್ನ ಇಟ್ಕೊಂಡು ಎಲ್ಲರೂ ಲೆಕ್ಕಾಚಾರ ಹಾಕೊಂಡು RCB ಅವರು ಈ ಸರ್ತಿ ಕಪ್ ಗೆಲ್ತಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬರ ನೋಡಿ ಎಲ್ಲರೂ ಹೆಂಗೆ ಥಿಂಕ್ ಮಾಡ್ತಾರೆ ಅಂತ. ಯಾವುದೋ ಒಂದು ಹುಡುಗಿ ಮಾತನಾಡ್ತಾ ಇದ್ದಿದ್ದು ನಮ್ಮ ಬ್ಲಡ್ ಅಲ್ಲಿರೋದು RBC ಅಲ್ಲ RCB ಅಂತ ಹೆಂಗೆ ಯೋಚನೆ ಮಾಡ್ತಾರೆ. ಬಟ್ ಆ ಜೋಶ್ ಆ ಕ್ರಿಕೆಟ್ನಲ್ಲಿ ಮಾತ್ರ ಬರ್ತಕ್ಕಂಥದ್ದು. ಮತ್ತೆ ನನ್ನ ಕೊಲೀಗ್ ನರಸಿಂಹಮೂರ್ತಿ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸ್ಮೃತಿ, ಇವಾಗ ತಾವೆಲ್ಲಿದ್ದೀರಾ? ಅಲ್ಲಿ ಯಾವ ಥರ ಪ್ರಿಪ್ರೇಷನ್ಸ್ ಆಗಿದೆ ಮ್ಯಾಚನ್ನು ನೋಡೋದಕ್ಕೆ? ಹೇಗಿದೆ ಅಲ್ಲಿನ ಹುಡುಗರ ಜೋಶ್? ಅರವಿಂದ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ RCBಯ ಫೈನಲ್ ಮ್ಯಾಚ್ ಆರಂಭವಾಗಲಿದೆ. ನಾನೀಗ ಬೆಂಗಳೂರಿನ ವಿಜಯನಗರದ ಗೋವಿಂದರಾಜ್ ನಗರ BGS ಗ್ರೌಂಡ್ ನಲ್ಲಿದ್ದೀನಿ. ಅಲ್ಲಿ ಗಮನಿಸಬಹುದು ಯಾವ ರೀತಿಯಲ್ಲಿ ಇದೀಗಾಗಲೇ RCBಯ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಿದ್ದಾರೆ ಅಂತೇಳಿ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಮಹಿಳಾ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಎಲ್ಲರೂ ಕೂಡ ಮ್ಯಾಚ್ ಅನ್ನ ನೋಡೋದಕ್ಕೆ ನೆರವೇರಿದ್ದಾರೆ. ಕೆಲವ್ರನ್ನೇನಾರು ಮಾತಾಡ್ತಾಣ, ಏನ್ ಹೇಳ್ತಾರೆ ಅಂತ ಹೇಳಿ. ತುಂಬಾ ಖುಷಿ ಆಗ್ತಾ ಇದೆ, ಗೆದ್ದು ಬರ್ಲಿ ಅಂತ ಇಚ್ಛೆ ಪಡ್ತಾ ಇದೀವಿ. ಜೈ RCB! ಹೌದು ಹೌದು, ತುಂಬಾ ಖುಷಿ ಆಗ್ತಾ ಇದೆ. ಈ ಸತಿ ಕಪ್ ನಮ್ದೇನೆ. ಇದು RCBಯ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರೋದನ್ನ ಗಮನಿಸಬಹುದು. ಇಲ್ಲಿ ಸುಮಾರು 20,000 ವೀಕ್ಷಕರನ್ನ ಸೇರಿಸಲಾಗಿದೆ. ಅಂದ್ರೆ ಒಂದಷ್ಟು ಜನಕ್ಕೆ ಚೇರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ, ಉಚಿತವಾಗಿ ಪಾಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲರೂ ಕೂಡ ಮ್ಯಾಚ್ ಅನ್ನ ನೋಡೋದಕ್ಕೆ ಬರ್ತಿದ್ದಾರೆ. ಕ್ರೀಡಾಂಗಣದ ಹೊರಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮ್ಯಾಚ್ ನಡೀಲಿಲ್ಲ ಅಂದ್ರೆ ಏನಂತೆ, ನಾವು ಬೆಂಗಳೂರಿನಲ್ಲಿ ಸುಮಾರು ಸಾಕಷ್ಟು ಕಡೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಸ್ಕ್ರೀನ್ ಗಳನ್ನ ಹಾಕಲಾಗಿದೆ. ಸ್ಕ್ರೀನ್ ಗಳನ್ನ ಹಾಕಿ ಮ್ಯಾಚ್ ವೀಕ್ಷಣೆಗೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಈ ಸ್ಕ್ರೀನ್ ಗಳಲ್ಲಿ ಮ್ಯಾಚ್ ವೀಕ್ಷಣೆಗೆ ಈಗಾಗಲೇ ಜನರು ಆಗಮಿಸ್ತಿರೋದು, ಅಭಿಮಾನಿಗಳು ಆಗಮಿಸ್ತಿರೋದು ಅವೆಲ್ಲರನ್ನ ಕೂಡ ನಾವು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ವಿರಾಟ್ ಕೊಹ್ಲಿ ಅಭಿಮಾನಿಗಳು ಸರ್ ಮ್ಯಾಚ್ ನೋಡಕ್ ಈ ಸಲ ಕಪ್ ಗೆಲ್ಬೇಕು. ಮ್ಯಾಚ್ RCB, ಫ್ಯಾನ್ ಆಫ್ RCB ಫಾರ್ ಎವರ್. ಸಾಯವರೆಗೂ, ಬದುಕಿರೋವರೆಗೂ, ಸಾಯವರೆಗೂ, ಕೊನೆ ಉಸಿರಿರೋವರೆಗೂ RCBಗೆ ಸಪೋರ್ಟ್ ಮಾಡೋದು. ಜೈ ವಿರಾಟ್ ಕೊಹ್ಲಿ, ಜೈ RCB, ಜೈ ಕರ್ನಾಟಕ. ಕೂಡ ಗಮನಿಸಬಹುದು ಅರವಿಂದ, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅದ್ರ ಜೊತೆಗೆ ನೋಡೋದಕ್ಕೆ ಬರ್ತಿರೋದು. ಈ ಕ್ರೀಡಾಂಗಣದಲ್ಲಿ ಸುಮಾರು 20,000 ಆಸನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೀಗಾಗಿ ಎಲ್ಲರೂ ಕೂಡ ಮ್ಯಾಚ್ ವೀಕ್ಷಣೆಗೆ ಒಂದು ರೀತಿ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಬರ್ತಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಎಲ್ಲ ಕಡೆ ಈ ಥರ ಬಿಗ್ LED ಸ್ಕ್ರೀನ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಜನ ಸ್ಟಿಲ್ ಬೆಂಗಳೂರಿನ ಬೇರೆ ಬೇರೆ ಕಡೆಯಲ್ಲಿ ದೊಡ್ಡ ದೊಡ್ಡ ಗ್ರೌಂಡ್ಗಳಲ್ಲಿ ಅಲ್ಲಿನ ಸ್ಥಳೀಯ ಶಾಸಕರು ಅಥವಾ ಇನ್ಯಾರೋ ಒಬ್ಬ ವ್ಯಕ್ತಿ ಈ ಥರ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಬಂದು ಕೂತ್ಕೊಂಡು ಆ ಜೋಶ್ನಲ್ಲಿ ಎಲ್ಲರ ಜೊತೆ ಮ್ಯಾಚ್ ನೋಡೋ ಮಜಾ ಇದೆಯಲ್ಲ, ಆ ಮಜಾನೇ ಬೇರೆ. ಸೊ ಫೈನಲ್ ಪಂದ್ಯದತ್ತ ಇಡೀ ದೇಶ ಕಾತರದಿಂದ ಕಾಯ್ತಾ ಇದೆ. ಕೇವಲ RCBಯನ್ಸ್ ಮಾತ್ರ ಅಲ್ಲ, ಇಡೀ ದೇಶನೇ ಈ ಮ್ಯಾಚನ್ನು ಎದುರು ನೋಡ್ತಾ ಇದೆ. ಯಾರು ಈ ಬಾರಿಯ 18ನೇ ಆವೃತ್ತಿಯ IPL ಚಾಂಪಿಯನ್ ಆಗ್ತಾರೆ? ಅದು RCBನ ಪಂಜಾಬ ಅಂತಕ್ಕಂಥದ್ದು ಪ್ರಶ್ನೆ. ಆದರೆ ಬಹುತೇಕ ತಕ್ಕಡಿಯ ತೂಕ RCB ಕಡೆ ಹೆಚ್ಚು ತೂಗುತ್ತಾ ಇದೆ. ಅದು ಎಲ್ಲ ರೀತಿಯಲ್ಲೂ ಕೂಡ ನೀವು ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೂ ಕೂಡ ಅಂಕಿಅಂಶಗಳ ಆಧಾರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು RCBಯ ತೂಕನೇ ಜಾಸ್ತಿ ಇದೆ ಅಂತ. ಹಾಗಂತ ಎದುರಾಳಿಯನ್ನು ನಾವು ಯಾವತ್ತೂ ಕೂಡ ಕಂಡೆಮ್ ಮಾಡಲ್ಲ, ಜೊತೆಗೆ ಅವ್ರನ್ನ ನಾವು ಅಂಡರ್ ಎಸ್ಟಿಮೇಟ್ ಕೂಡ ಮಾಡಲ್ಲ. ಆ ಒಂದು ಪದ್ಧತಿ ಮೊದಲಿಂದನೂ ಕೂಡ ಇದ್ದೇ ಇದೆ. ಕರೆಕ್ಟ್, ವೆರಿ ಟ್ರೂ. ಸೊ ನಾವು ಹೇಳ್ತಾ ಇದ್ವಿ ನಿಮಗೆ ಯಾವ ರೀತಿಯಾಗಿ ಸ್ಟ್ಯಾಟಿಸ್ಟಿಕ್ಸ್ ಕೂಡ ನಮ್ಮ ಗೆಲುವಿನ ಚಾನ್ಸಸ್ ಜಾಸ್ತಿ ಇದೆ ಅಂತ. ಸ್ಟ್ಯಾಟಿಸ್ಟಿಕಲ್ ಡೇಟಾ ಇರೋದೇ ಅದಕ್ಕೆ ಅಲ್ವಾ, ಯಾರ ಸ್ಟ್ರೆಂತ್ ಹೆಂಗಿದೆ ಏನು ಅಂತ. ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ವಿವರಿಸ್ತೀವಿ. ನಮ್ಮ ಜೊತೆಗೆ ಎಕ್ಸ್ಪರ್ಟ್ಸ್ ಕೂಡ ಜಾಯ್ನ್ ಆಗ್ತಾರೆ. ಸ್ವಲ್ಪ ಹೊತ್ತಲ್ಲಿ ಅವ್ರಿಗೇನನ್ಸುತ್ತೆ, ಯಾರು ಗೇಮ್ ಚೇಂಜರ್ ಆಗ್ತಾರೆ ಇವತ್ತು, ಯಾರ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು ಎಲ್ಲ ಗೊತ್ತಾಗುತ್ತೆ.